ಇಂದು ಬೆಂಗಳೂರು ನಗರ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ನದೀಂ ಮಂಗಳೂರು ಮಾತನಾಡಿ, ಕರಾಟೆ ಕೇವಲ ಒಂದು ಕ್ರೀಡೆಯಲ್ಲ, ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಆತ್ಮರಕ್ಷಣೆ, ಶಿಸ್ತು, ದೈಹಿಕ ಸಾಮರ್ಥ್ಯ ಹಾಗೂ ಮಾನಸಿಕ ಸದೃಢತೆಯನ್ನು ಬೆಳೆಸುವ ಜೀವನ ಮೌಲ್ಯದ ಕೌಶಲ್ಯವಾಗಿದೆ. ಹಲವು ವರ್ಷಗಳಿಂದ ಸಂಘವು ರಾಜ್ಯ ಸರ್ಕಾರದ ಗಮನ ಸೆಳೆಯಲು ನಿರಂತರ ಹೋರಾಟ ನಡೆಸುತ್ತಿದ್ದು, ಈಗ ಪಿಎಂ ಶ್ರೀ ಯೋಜನೆಯಡಿ 590 ಸರ್ಕಾರಿ ಶಾಲೆಗಳಲ್ಲಿ ಕರಾಟೆ ತರಬೇತಿಗೆ ಅವಕಾಶ ಕಲ್ಪಿಸುವುದರ ಮೂಲಕ ಸರ್ಕಾರ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಆದರೆ ಈ ದಿಟ್ಟ ಹೆಜ್ಜೆ ಈಗ ಕರಾಟೆ ಶಿಕ್ಷಕರಿಗೆ ಮುಳುವಾಗಿದೆ ಎಂದರೆ ತಪ್ಪಾಗಲಾರದು ಎಂದು ಆರಂಭಿಕವಾಗಿ ಹೆಜ್ಜೆಯಾಗಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಅನುದಾನಿತ ಶಾಲೆಗಳಿಗೂ ಕೂಡ ಈ ಯೋಜನೆಯನ್ನು ವಿಸ್ತಾರ ಮಾಡುವ ಉದ್ದೇಶವನ್ನು ಸರ್ಕಾರ ಮುಂದಿಟ್ಟುಕೊಂಡಿದೆ. ಆದರೆ ಕರಾಟೆ ಶಿಕ್ಷಕರಿಗೆ ಅಧಿಕೃತ ಮಾನ್ಯತೆ, ಶಾಶ್ವತ ಅವಕಾಶ ಹಾಗೂ ಸೂಕ್ತ ಸೌಲಭ್ಯಗಳು ಸರ್ಕಾರ ಕಲ್ಪಿಸಬೇಕು ಎಂದು ಅವರ ಒತ್ತಾಯವಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ ಪ್ರವೀಣ್ ರಾಂಕಾ ಮಾತನಾಡಿ, ಕರಾಟೆ ತರಬೇತಿ ಪಡೆದ ವಿದ್ಯಾರ್ಥಿಗಳು ಕೇವಲ ಕ್ರೀಡೆ ಮಾತ್ರವಲ್ಲ, ಶಿಸ್ತು, ನಾಯಕತ್ವ ಮತ್ತು ಆತ್ಮವಿಶ್ವಾಸವನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಕರಾಟೆ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಟ್ಟೇಸ್ವಾಮಿ ಬಳ್ಳಾರಿ ಮಾತನಾಡಿ, ಕರಾಟೆ ತರಬೇತುದಾರರ ಸೇವೆಗೆ ಸರ್ಕಾರ ಇನ್ನಷ್ಟು ಮನ್ನಣೆ ನೀಡಬೇಕಾಗಿದೆ. ತರಬೇತುದಾರರ ನೋಂದಣಿ ಮತ್ತು ಗುರುತಿನ ಚೀಟಿ ಹಾಗೂ ಸರ್ಕಾರಿ ಯೋಜನೆಗಳಲ್ಲಿನ ಆದ್ಯತೆ ನೀಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೋಶಾಧ್ಯಕ್ಷ ಶಿವಕುಮಾರ ಶಾರದಹಳ್ಳಿ ವಿಜಯಪುರ ಇವರು ಮಾತನಾಡಿ, ಸರ್ಕಾರ ನಮ್ಮನ್ನು ಕಡೆಗಣಿಸಿದೆ. ಇನ್ನು ಶಾಶ್ವತವಾಗಿ ಕರಾಟೆ ಶಿಕ್ಷಕರಿಗೆ ಅಧಿಕೃತ ನೋಂದಣಿಯನ್ನು ನೋಡಿ ಅವರಿಗೆ ಮಾನ್ಯತೆ ನೀಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಮೌನೇಶ್ ಕೊಪ್ಪಳ, ಸತೀಶ್ ಬೆಳ್ಮಣ ಉಡುಪಿ, ವಿಶಾಲ್ ನಾಯಕ್ ಕಾರವಾರ್, ಹಿರಿಯ ಸಲಹೆಗಾರರಾದ ರವಿ ಸಾಲಿಯಾನ ಉಡುಪಿ ಹಾಗೂ ಸಹ ಕಾರ್ಯದರ್ಶಿ ಪ್ರಕಾಶ್ ಹಾವೇರಿ ಮಾತನಾಡಿ, ರಾಜ್ಯದ ಸಾವಿರಾರು ಕರಾಟೆ ಶಿಕ್ಷಕರು ಹಲವು ವರ್ಷಗಳಿಂದ ಸರ್ಕಾರದ ಸ್ಪಂದನೆಗಾಗಿ ಕಾಯುತ್ತಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಶಿಕ್ಷಕರಿಗೆ ಸಮರ್ಥವಾದ ನ್ಯಾಯವನ್ನು ಒದಗಿಸಬೇಕು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕರಾಟೆ ತರಬೇತಿಯನ್ನು ಕಡ್ಡಾಯಗೊಳಿಸಬೇಕು ಎಂದು ಒಕ್ಕೂರಿನಿಂದ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕರಾಟೆ ಶಿಕ್ಷಕರು, ತರಬೇತಿದಾರರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತಿ ಇದ್ದರು. ಸರ್ಕಾರವು ಶೀಘ್ರದಲ್ಲೇ ಸಕಾರಾತ್ಮಕ ನಿರ್ಧಾರ ಕೈಗೊಂಡು ಹಲವು ವರ್ಷಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ನ್ಯಾಯ ಒದಗಿಸಲಿ ಎಂಬುದು ಇವರ ವಿಶ್ವಾಸ ವ್ಯಕ್ತಪಡಿಸಿದರು.